ಇನ್ನು ಉಗ್ರರು ಎಲ್ಲೆಲ್ಲಿ ಬಾಲ ಬೀಸ್ತಾರೋ ಅಲ್ಲಿ ಮುಲಾಜಿಲ್ದಂಗೆ ಹೊಡೆದು ಹಾಕುವಂಥ ಪ್ರಯತ್ನವನ್ನು ಸೇನೆ ಮಾಡ್ತಾನೆ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸದೆಬಡಿಲಿಕ್ಕೆ ಆಪರೇಷನ್ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಕಿಶ್ತ್ವಾರ್ನಲ್ಲಿ ಯಾರ್ಯಾರು ಉಗ್ರರು ಸೇರ್ಕೊಂಡಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ದಾರೆ. 3 ರಿಂದ 4 ಜನ ಅಲ್ಲಿ ಅಡಗಿರಬಹುದು ಅನ್ನುವಂಥ ಶಂಕೆ ಇದೆ. ಸೇನಾಪಡೆ ಅವರಿಗೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಈ ಕಿಶ್ತ್ವಾರ್ನ ಚಾರ್ರು ಅನ್ನುವಂಥ ಪ್ರದೇಶದಲ್ಲಿ ಒಂದು 4 ಜನ ಸೇರ್ಕೊಂಡಿರ್ಬೋದು ಅಂತ. ಇನ್ನು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡಕ್ಕೆ ಮತ್ತಷ್ಟು ಸಾಕ್ಷಿಗಳು ಸಿಗ್ತಾ ಇವೆ. ಭಾರತಕ್ಕೆ ಗೂಢಾಚಾರಿಯಾಗಿ ನೇಪಾಳದ ವ್ಯಕ್ತಿಯೊಬ್ಬ ಬಂದಿದ್ದ ಅನ್ನುವಂಥ ಮಾತು, ಸೇನೆಯ ರಹಸ್ಯದ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಕಳಿಸಿದ್ದ ಅನ್ನುವಂಥ ಸಂಗತಿ, ದೆಹಲಿಯಲ್ಲಿ ಅಡಗಿದ್ದ ನೇಪಾಳ ಮೂಲದ ಗೂಢಾಚಾರಿ ಅನ್ಸಾರಿ ಅಂತ ಆತನ ಹೆಸರು. ಇನ್ನು ರಾಂಚಿಯಲ್ಲೊಬ್ಬ ಅಖ್ಲಾಕ್. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಅಜಮ್ ಅವನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಮುಖಾಂತರ ಸಾಕಷ್ಟು ವಿವರಗಳನ್ನು ಪಾಕಿಸ್ತಾನ ಕಲೆ ಹಾಕಿತ್ತು ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ನಮ್ಮನ್ನು ಯಾರಾದರೂ ಸೋಲಿಸ್ತಾರೆ ಅಂತಂದರೆ ಒಳಗಿನವರು ಮಾತ್ರ ಸೋಲ್ಸೋಕ್ಕೆ ಸಾಧ್ಯ, ಹೊರಗಿನವರಲ್ಲ. ನೀವು ನೋಡಿ, ಅದೊಂದು ಬಂದುಬಿಟ್ಟಿದೆ ಮೊದಲಿಂದನೂ ಕೂಡ. ಈ ಮನೆಗಳು ವೀಕ್ ಆಗ್ತಾವಲ್ಲ, ಕಾರಣ ಏನಪ್ಪ ಅಂದರೆ ಮನೆಯವರ ಗಲಾಟೆಯಿಂದಲೇ, ಕುಟುಂಬದ ಗಲಾಟೆಯಿಂದಲೇ. ಅದೇ ರೀತಿ ಇಲ್ಲಿ ಒಳಗಿನವರು ಬೆಂಬಲ ಕೊಡದನೇ ಹೊರಗಿನವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನು ಅಂತಂದರೆ ಮುಲಾಜಿಲ್ದನೆ ಮನೆಗಳನ್ನು ಕೆಡವಿ ಬೀದಿಲಿ ನಿಲ್ಲಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಆಗಬೇಕು, ಮುಲಾಜಿಲ್ದನೆ ಆಗಬೇಕು. ಇದು ಯಾವುದೇ ಇಲ್ಲಿ ಕರುಣೆ ಪ್ರೀತಿ ಇದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಹೊಡೆದು ಬಿಸಾಕಬೇಕಷ್ಟೇನೆ. ಇನ್ನು ಇದೆಲ್ಲದರ ಜೊತೆಗೆ ಈ